ಹಲೋ, ಎಲ್ಲರಿಗೂ ನಮಸ್ಕಾರ. ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಇದು. ಬೆಳಿಗ್ಗೆನೇ ರಂಗೋಲಿ ಹಾಕಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೀನಿ. ನೋಡ್ತಾ ಇರ್ಬೋದು ರಂಗೋಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಇದು ಅಕ್ಕಿ ಹಿಟ್ಟಿನ ರಂಗೋಲಿ. ಯಾರಿಗಾದ್ರೂ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಓಟ್ಸ್ ಸ್ಮೂತಿಯನ್ನು ಮಾಡ್ಕೊಂಡಿದ್ದೀನಿ. ಯಾರಿಗಾದ್ರೂ ಈ ರೆಸಿಪಿ ಬೇಕು ಅಂತಂದರೆ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಟ್ಸ್ ಮತ್ತು ಬನಾನಾ ಸ್ಮೂತಿ ಯಾವ ರೀತಿ ಮಾಡಿದ್ದೀನಿ, ಏನೇನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಅಂತಲೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದನ್ನು ವಿಡಿಯೋ ಶೂಟ್ ಮಾಡಲಿಲ್ಲ, ಸೊ ಹಾಗಾಗಿ ಯಾರಿಗಾದ್ರೂ ಬೇಕು ಅಂದರೆ ಹೇಳಿ. ಅದ್ರ ಜೊತೆಗೆ ನಾನು ಇಲ್ಲಿ ಆ್ಯಪಲನ್ನು ಕಟ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಥವಾ ಬೇರೆ ಯಾವುದಾದ್ರೂ ಫ್ರೂಟ್ ಇದ್ದರೂ ಕೂಡ ನೀವು ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರೂ ಕೂಡ ತಿಂತಾರೆ, ಮಕ್ಕಳು ಹಾಗೆ ಹಸ್ಬೆಂಡು ಎಲ್ಲರೂ ತಿಂತಾರೆ. ನನ್ನ ಮಗ ಮಾತ್ರ ತಿನ್ನಲಿಲ್ಲ, ಅದನ್ನು ಯಾಕಂತ ಗೊತ್ತಿಲ್ಲ. ಅದಕ್ಕೆ ನಾನು ಅದನ್ನು ಸ್ವಲ್ಪ ಎತ್ತಿಟ್ಟಿದ್ದೆ ಅವನಿಗೋಸ್ಕರ ಅಂತ, ಬನಾನ ಎಲ್ಲ ಹಾಕಿದ್ನಲ್ಲ. ಹಾಗೆ ಅದಕ್ಕೆ ನಾನು ಆ್ಯಪಲ್ನ ತುರಿದ್ಬಿಟ್ಟು ಅದನ್ನು ಪ್ಯಾನ್ ಕೇಕ್ ಥರ ಮಾಡ್ತಾಯಿದ್ದೀನಿ. ಇಷ್ಟ ಆಗುತ್ತೆ ಅವನಿಗೆ ಪ್ಯಾನ್ ಕೇಕ್ ಅಂತ ಮಾಡ್ತಾಯಿದ್ದೀನಿ. ಓಟ್ಸ್ ಎಲ್ಲ ಹಾಕಿರ್ತೀನಿ, ಆದರೆ ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಹಾಲನ್ನು ಹಾಕೋಣ ಅಂತಂದು ಹಾಕ್ತಾಯಿದ್ದೀನಿ. ಇನ್ನೇನು ಸ್ವೀಟ್ ಏನೂ ಹಾಕ್ತಾಯಿಲ್ಲ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ವೀಟ್ನೆಸ್ ಎಲ್ಲ ಹಾಕಿರೋದ್ರಿಂದ ಹನಿ ಎಲ್ಲ ಆ್ಯಡ್ ಮಾಡಿದ್ದೆ. ಸೊ ಹಾಗಾಗಿ ಮತ್ತೇನು ಬೆಲ್ಲ ಎಲ್ಲ ಏನೂ ಹಾಕ್ತಾಯಿಲ್ಲ. ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಯಾರಿಗಾದ್ರೂ ಸ್ಮೂತಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರನೂ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು ಕೂಡ ತುಪ್ಪ ಹಾಕಿ ಮಾಡಿದ್ರೆ. ಹಾಗೆ ಮಧ್ಯಾಹ್ನಕ್ಕೆ ನಾನು ಇಲ್ಲಿ ಇನ್ಸ್ಟೆಂಟಾಗಿ ಪನ್ನೀರ್ ಪಾಲಕ್ ರೈಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೋಬಾರ್ದು ಎಣ್ಣೆನ, ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ನಾನು. ಸೊ ಇದನ್ನು ಪನ್ನೀರನ್ನು ಈ ಥರ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ನಾನು ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ನಾನು ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿನ ಕೂಡ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ ಅದಕ್ಕೆ ನಾನು ಒಂದು ಟೊಮೊಟೊನ ತೊಗೊಂಡಿದ್ದೆ, ಅದನ್ನು ಕೂಡ ತುಂಬ ಚಿಕ್ಕದಾಗಿ ಹೆಚ್ಚಿಸ್ಕೊಂಡಿದ್ದೀನಿ ಟೊಮೊಟೊನ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊಗೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಪಾಲಕ್ ಸೊಪ್ಪನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಬಿಟ್ಟು ಈಗ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಪಾಲಕ್ ಸೊಪ್ಪಿಂದು ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಕೂಡ ನಾನು ಈ ಪಾಲಕ್ ಸೊಪ್ಪಿನ ಪೇಸ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸಿ ಆದಮೇಲೆ ನಾನಿಲ್ಲಿ ಖಾರ ಎಷ್ಟು ಬೇಕಷ್ಟು ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನಷ್ಟು ಖಾರದ ಪುಡಿ ಅಂದ್ಕೊಂಡೆ. ಮಸಾಲೆನ ಕೂಡ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಲಾಸ್ಟಿಗೆ ನಾನಿಲ್ಲಿ ಪನ್ನೀರ್ ಏನು ಹುರಿದಿಟ್ಕೊಂಡಿದ್ದೆ, ಆ ಪನ್ನೀರನ್ನು ಕೂಡ ನಾನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಕೂಡ ಇದನ್ನು ಪನ್ನೀರನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸಿದ ಮೇಲೆ ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಆ ಬಿಳಿ ಅನ್ನನ ಹಾಕ್ಕೊತಾ ಇದ್ದೀನಿ. ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಾಲಕ್ ಪನ್ನೀರ್ ರೈಸು ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ, ನೋಡ್ತಾ ಇರ್ಬೋದು. ಹಾಗೆ ಅದ್ರ ಜೊತೆ ನಾನು ಸ್ವಲ್ಪ ಕರ್ಡನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಬೇಕು ಅಂದರೆ ಕುಕ್ಕರಲ್ಲೂ ಮಾಡಿರೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ನೀವು ಚೆಕ್ ಮಾಡ್ಕೋಬೋದು. ಅಂದರೆ ತರಕಾರಿ ಎಲ್ಲ ಹಾಕಿ ಮಾಡಿರ್ತೀವಿ. ಸೊ ಇದು ಇನ್ಸ್ಟೆಂಟಾಗಿ ಅಂದರೆ ಈ ರೀತಿ ಪಾಲಕ್ ಪನ್ನೀರ್ ರೈಸ್ನ ನೀವು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಸೊ ಮಧ್ಯಾಹ್ನದ ಊಟ ಕೂಡ ಆಯಿತು, ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು. ನನ್ನ ಮಗಳು ಕೂಡ ಸ್ಕೂಲಿಂದ ಬಂದು ಪಾಲಕ್ ಪನ್ನೀರ್ ರೈಸ್ ಅಂದರೆ ಇಷ್ಟ ಅವಳಿಗೆ, ತಿಂದಳು. ಹಾಗೆ ಸ್ವಲ್ಪ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತಂದು ಹೋಗಿದ್ದೆ, ತುಂಬ ದಿನ ಆಗಿತ್ತು. ಕೆಳಗಡೆ ಕರ್ಕೊಂಡೋಗಿ ಆಟ ಆಡ್ತಾ ಇದ್ದ. ಕಾರ್ ತೊಗೊಂಡೋಗ್ಬಿಟ್ಟಿದ್ಲು ನನ್ನ ಮಗಳು. ಅದನ್ನು ನೋಡಿಬಿಟ್ಟು ಇವನು ನಾನು ಕಾರ್ ಆಟ ಆಡ್ತೀನಿ ಅಂತಂದು ಅಲ್ಲೇ ಕೆಳಗಡೆ ಆಟ ಆಡ್ತಾನೆ. ಜಾಸ್ತಿ ಕೆಳಗಡೆ ಎಲ್ಲ ತೊಗೊಂಡೋಗಲ್ಲ, ವೀಲೆಲ್ಲ ಗಲೀಜಾಗಿಬಿಡುತ್ತೆ. ಅಂದರೆ ಮನೆ ಒಳಗಡೆ ಎಲ್ಲ ಆಟ ಆಡ್ತಾನಲ್ವ, ಮನೆ ಒಳಗಡೆ ಎಲ್ಲ ಗಲೀಜಾಗಿಬಿಟ್ರೆ ಕಷ್ಟ ಮತ್ತೆ ಅಂತಂದು ಹೊರಗಡೆ ತೊಗೊಂಡೇ ಹೋಗಲ್ಲ. ಅವ್ರ ಅಕ್ಕ ತೊಗೊಂಬಂದ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಜೊತೆಗೆ ಆಟ ಆಡೋದಕ್ಕೆ. ಇವನು ನೋಡಿಬಿಟ್ಟು ನನಗೂ ಬೇಕು, ಆಟ ಆಡ್ತೀನಿ ಅಂತಂದು ಆಟ ಆಡ್ತಾ ಇದ್ದ. ಹಾಗೆ ನನ್ನ ಮಗಳಿಗೂ ಕೂಡ ಬಂದು ಹೋಮ್ವರ್ಕನ್ನು ಮಾಡಿಸ್ತಾ ಇದ್ದೀನಿ. ಒಂದು 7 o'clock ಆಯಿತು. 5:30ಗೆ ಹೋಗಿದ್ದೆ. 7 o'clock ತನಕ ನನ್ನ ಮಗ ಬರಲೇ ಇಲ್ಲ ಮೇಲ್ಗಡೆ ಬೇಗ. ಅಲ್ಲಿ ಇವ್ರು ಸಿಕ್ಕರು ಅಂತ ಮಾತಾಡ್ಕೊತ ನಿಂತ್ಕೊಂಡೆ. ಬಂದು ಇವಳು ಹೋಮ್ವರ್ಕ್ ಮಾಡಬೇಕು ಅಂತ ಹೇಳ್ತಾಯಿದ್ಲು. ಅಂದರೆ ಫ್ರೈಡೇ ಅಲ್ಲ, ಹೋಮ್ವರ್ಕ್ ಮುಗಿಸ್ಬಿಟ್ರೆ ಸ್ಯಾಟರ್ಡೆ ಸಂಡೇ ಆರಾಮಾಗಿರ್ಬೋದು ಅಂತ ಅವಳದು ಮೈಂಡ್ ಸೆಟ್. ನಾನು ಇವತ್ತು ಹೋಮ್ವರ್ಕ್ ಮಾಡಿ ಆರಾಮಾಗಿ ಇದ್ಬಿಡ್ತೀನಿ ಅಂತ. ನನ್ನ ಮಗ ನೋಡ್ತಾ ಇರ್ಬೋದು, ಹಿಂದೆ ಎಲ್ಲ ಆಟ ಸಾಮಾನೆಲ್ಲ ಚೆಲ್ಲಿ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಬಂದು ಆಟ ಆಡ್ತಾನೂ ಇಲ್ಲ, ಏನೂ ಇಲ್ಲ, ಎಲ್ಲ ಕೂಡ
ಚೆಲ್ಬಿಟ್ಟಿದ್ದಾನೆ ಬ್ಯಾಗಿಂದ. ಮತ್ತು ಅಡುಗೆ ಮಾಡೋ ಟೈಮ್ ಆಯಿತು ಅಂತಂದು ಅಡುಗೆನೂ ಕೂಡ ಮಾಡ್ತಾಯಿದ್ದೀನಿ. ಇದು ನನಗೆ ಅಂತಂದು ಮಾಡ್ಕೊತಾ ಇರೋದು. ಇದು ಜಸ್ಟ್ ಸ್ಟೀಮ್ಡ್ ವೆಜಿಟೇಬಲ್ನ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಬೀನ್ಸ್ ಅಷ್ಟೇ ಇತ್ತು, ಎಲ್ಲ ವೆಜಿಟೇಬಲ್ಸ್ ಆಲ್ರೆಡಿ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಕ್ಯಾರೆಟ್ ಬೀನ್ಸ್ನ ಇಲ್ಲಿ ಸ್ಟೀಮ್ ಮಾಡೋದಕ್ಕೆ ಅಂತ ಇಟ್ಕೊತಾ ಇದ್ದೀನಿ. ರಾತ್ರಿ ಊಟಕ್ಕೆ ಅಂತ ಇದು ಮಾಡ್ಕೊತಾ ಇರೋದು. ಹಾಗೆ ಇನ್ನೂ ಬೇರೆ ಯಾವುದಾದ್ರೂ ವೆಜಿಟೇಬಲ್ ಇದ್ದರೂ ಹಾಕ್ಕೋಬೋದು. ಬ್ರೊಕೊಲಿ, ಆಮೇಲೆ ಕ್ಯಾಪ್ಸಿಕಮ್, ಈ ಥರ ಏನಾದರೂ ಬೇರೆದಿದ್ದರೂ ಕೂಡ ಆ್ಯಡ್ ಮಾಡ್ಕೋಬೋದು. ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಕ್ಯಾರೆಟ್ ಬೀನ್ಸ್ ಅಷ್ಟೇ ನಾನು ಸ್ಟೀಮ್ ಮಾಡೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು ಇಲ್ಲಿ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ನಾನು ಪಾಲಕ್ ಸೊಪ್ಪು ಸ್ವಲ್ಪನೇ ತೊಗೊಂಡಿದ್ದೀನಿ. ನೀಟಾಗಿ ಒಂದು 3-4 ಸಲ ತೊಳಿಬೇಕು. ಸೊಪ್ಪಂತೂ ತುಂಬಾ ಗಲೀಜಿತ್ತು. ಒಂದು 3-4 ಸಲ ತೊಳೆದ್ರೂ ಕೂಡ ಮಣ್ಣು ಬರ್ತಾನೆ ಇತ್ತು. ಹಾಗೆ ನೀಟಾಗಿ ತೊಳೆದಾದ್ಮೇಲೆ ನಾನು ಇದನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಗೊತ್ತೇ ಇರುತ್ತೆ ಪಾಲಕ್ ಸೊಪ್ಪಲ್ಲಿ ವಿಟಮಿನು, ಐರನ್ನು ತುಂಬಾ ಇರುತ್ತೆ. ಸೊ ಹಾಗಾಗಿ ಎಲ್ಲ ಅಡುಗೆಲೂ ಪಾಲಕ್ ಸೊಪ್ಪನ್ನು ಯೂಸ್ ಮಾಡ್ಬೋದು. ಕೆಲವೊಬ್ಬರು ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಕಲ್ಲಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ವಾರಕ್ಕೆ 2-3 ಸಲನಾದರೂ ಅಟ್ಲೀಸ್ಟ್ ಪಾಲಕ್ ಸೊಪ್ಪನ್ನು ತಿನ್ನಬೇಕು, ಒಳ್ಳೆಯದು. ಸೊ ಹಾಗಾಗಿ ನಾನು ಇಲ್ಲಿ ಪಾಲಕ್ ಸೊಪ್ಪಿಂದು ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಹೆಚ್ಚಿರೋ ಪಾಲಕ್ ಸೊಪ್ಪನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಎಗ್ಗನ್ನು ಕ್ರ್ಯಾಕ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ, ಸ್ವಲ್ಪ ಗರಂ ಮಸಾಲ ಬೇಕಿದ್ದರೂ ಹಾಕೋಬೋದು. ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕೋಬೋದು. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಕಾಯಬೇಕು. ಕಾದಾದಮೇಲೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿರೋಂತಹ ಮಿಶ್ರಣನ ಹಾಕ್ತಾಯಿದ್ದೀನಿ. 2-3 ನಿಮಿಷ ಈ ಥರ ಮುಚ್ಚಳನ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ 2 ಸೈಡು ನೀಟಾಗಿ ಬೇಯಿಸ್ಕೊಂಡಾಯಿತು. ಹಾಗೆ ಪಾಲಕ್ ಆಮ್ಲೆಟು ರೆಡಿ ಆಯಿತು. ಈ ಕಡೆ ವೆಜಿಟೇಬಲ್ ಕೂಡ ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೆ. ಒಂದು 10-15 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. ತುಂಬ ಗಟ್ಟಿ ಏನೂ ಆಗಲ್ಲ, ತುಂಬ ಸಾಫ್ಟು ಆಗಿರಲ್ಲ. ಕ್ಯಾರೆಟ್ ಮಾತ್ರ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸ್ವಲ್ಪ ಬೀನ್ಸ್ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಸೊ ಎರಡನ್ನು ಬೇಯಿಸಿಟ್ಕೊಂಡು ಅದ್ರ ಜೊತೆಗೆ ಆಮ್ಲೆಟ್. ಇವತ್ತಿನ ಡಿನ್ನರು ಮುಗೀತು ನಂದು. ಹಾಗೆ ಮಕ್ಕಳಿಗೆ ಇವರೆಲ್ಲ ತಿನ್ನಲ್ಲ. ಸೊ ಹಾಗಾಗಿ ನಾನು ಮತ್ತೆ ಅವರಿಗೆ ಸಪ್ರೇಟಾಗಿ ಸಾಂಬಾರೆಲ್ಲ ಮಾಡಿದೆ. ಅವ್ರಿಗೆ ಮೂಲಂಗಿ ಸಾಂಬಾರು, ರೈಸು ಮತ್ತು ಹಪ್ಪಳ ಬೇಕು ಅಂತ ಹೇಳಿದ್ರು. ಸೊ ಅವ್ರಿಗೆ ಸಪ್ರೇಟಾಗಿ ಮಾಡಬೇಕು ನಾನು. ಅದಾದಮೇಲೆ ಹಾಗೆ ನೈಟ್ ಊಟ ಆದಮೇಲೆ ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.